ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಭೂಗೋಳಶಾಸ್ತ್ರ ಮತ್ತು ಕೆಲವೊಂದು ಈ ಜಿಕೆ ಪ್ರಶ್ನೆಗಳನ್ನ ಸೇರಿಸಿ ಈ ಒಂದು ಪ್ರಶ್ನೆ ಉತ್ತರಗಳನ್ನ ತಂದಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಒಂದು ಅಂತಾರಾಷ್ಟ್ರೀಯ ಆನೆ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಗಸ್ಟ್ 12. ಆಗಸ್ಟ್ 12ನೇ ತಾರೀಕು. ಎರಡನೇ ಪ್ರಶ್ನೆ, ಭಾರತದಲ್ಲಿ ಅರಣ್ಯ ನೀತಿ ಮೊದಲ ಬಾರಿಗೆ ಜಾರಿಗೆ ಬಂದದ್ದು ಯಾವಾಗ? ಸರಿಯಾದ ಉತ್ತರ 1865ರಲ್ಲಿ. 1865ರಲ್ಲಿ. ಮೂರನೇ ಪ್ರಶ್ನೆ, ಕುಬ್ಜ ಸಸ್ಯಗಳನ್ನು ಬೆಳೆಸುವ ಕಲೆ ಮತ್ತು ವಿಜ್ಞಾನವನ್ನು ಏನೆಂದು ಕರೆಯುವರು? ಸರಿಯಾದ ಉತ್ತರ ಬೊನಾಯ್. ಬೊನಾಯ್ ಎಂದು ಕರೆಯಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಅತಿ ಚಿಕ್ಕ ರಾಮ್ಸರ್ ತಾಣ ರೇಣುಕಾ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. 20 ಕಿಲೋಮೀಟರ್. 20 ಕಿಲೋಮೀಟರ್. ಐದನೇ ಪ್ರಶ್ನೆ, ಕಾಂಚನಜುಂಗಾ ಜೈವಿಕ ಸಂರಕ್ಷಣಾ ತಾಣ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಸಿಕ್ಕಿಂ. ಸಿಕ್ಕಿಂ ರಾಜ್ಯದಲ್ಲಿದೆ. ಆರನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ದೇಶ ಯಾವುದು? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಉತ್ಪಾದನೆ ಮಾಡುತ್ತಾರೆ. ಏಳನೇ ಪ್ರಶ್ನೆ, ಕಲಬುರಗಿ ಜಿಲ್ಲೆಯ ಶಹಾಬಾದ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಸಿಮೆಂಟ್. ನೋಡಿ, ಕಲಬುರಗಿ ಅಂತಂದಾಗ ನಮಗೆ ಗೋಚರ ಆಗುವಂತದ್ದೇ ಈ ಒಂದು ಸಿಮೆಂಟ್. ಎಂಟನೇ ಪ್ರಶ್ನೆ, ಸಿಮೆಂಟ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಧ್ಯಪ್ರದೇಶ. ಮಧ್ಯಪ್ರದೇಶ. ಒಂಬತ್ತನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಮ್ರವನ್ನು ಉತ್ಪಾದಿಸುವ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಆಗಿರುವಂತದ್ದು. ಹತ್ತನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ದೇಶ ಯಾವುದು? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ. 11ನೇ ಪ್ರಶ್ನೆ, ಜಗತ್ತಿನ 7 ಖಂಡಗಳಲ್ಲಿ ಅತಿ ಚಿಕ್ಕ ಖಂಡ ಯಾವುದು? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ. 12ನೇ ಪ್ರಶ್ನೆ, ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಸರಿಯಾದ ಉತ್ತರ ಆಂಡಿಸ್ ಪರ್ವತ ಶ್ರೇಣಿ. ಆಂಡಿಸ್ ಪರ್ವತ ಶ್ರೇಣಿ ಆಗಿರುವಂತದ್ದು. ನಂತರ 13ನೇ ಪ್ರಶ್ನೆ, ಭಾರತದ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಆಗಿರುವಂತದ್ದು. 14ನೇ ಪ್ರಶ್ನೆ, ಭಾರತದ ನದಿ ದ್ವೀಪದ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಮಜುಲಿ. ಮಜುಲಿ, ಅಸ್ಸಾಂ. ಇದು ಜಗತ್ತಿನ ಅತಿ ದೊಡ್ಡ ಅಂತರ ನದಿ ದ್ವೀಪ ಇದಾಗಿದೆ. ನೋಡಿ, ಮಜುಲಿ ಅಸ್ಸಾಂ ರಾಜ್ಯದಿದೆ. ಇದು ಜಗತ್ತಿನ ಅತಿ ದೊಡ್ಡ ಅಂತರ ನದಿ ದ್ವೀಪ ಆಗಿರುವಂತದ್ದು. 15ನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ದ್ವೀಪ ಯಾವುದು? ಸರಿಯಾದ ಉತ್ತರ ಮರಾಜೋ. ಮರಾಜೋ ಎಲ್ಲಿದೆ? ಬ್ರೆಜಿಲ್ ನಲ್ಲಿರುವಂತದ್ದು. ಬ್ರೆಜಿಲ್ ನಲ್ಲಿರುವಂತದ್ದು. 16ನೇ ಪ್ರಶ್ನೆ, ಭಾರತದ ಬೆಟ್ಟಗಳಲ್ಲಿ ಪ್ರಾಚೀನ ಬೆಟ್ಟಗಳು ಯಾವುದು? ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿಗಳು. ಅರಾವಳಿ ಪರ್ವತ ಶ್ರೇಣಿಗಳು. 17ನೇ ಪ್ರಶ್ನೆ, ಅಣ್ಣಾಮಲೈ ಬೆಟ್ಟಗಳಲ್ಲಿ ಕಂಡುಬರುವ ವನ್ಯಜೀವಿ ಧಾಮ ಯಾವುದು? ಸರಿಯಾದ ಉತ್ತರ ಚಿನ್ನಾರ ವನ್ಯಜೀವಿ ಧಾಮ. ಚಿನ್ನಾರ ವನ್ಯಜೀವಿ ಧಾಮ. 18ನೇ ಪ್ರಶ್ನೆ, ಭಾರತದ ಅರಣ್ಯ ಇಲಾಖೆ ರೂಪುಗೊಂಡ ವರ್ಷ ಯಾವುದು? ಸರಿಯಾದ ಉತ್ತರ 1864. 1864. 19ನೇ ಪ್ರಶ್ನೆ, ಭಾರತದ ಮೊದಲ ವನ್ಯಜೀವಿ ಧಾಮ ವೇದಂಗಳ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡಿನಲ್ಲಿರುವಂತದ್ದು. 20ನೇ ಪ್ರಶ್ನೆ, ಕತ್ತೆ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಗುಜರಾತ್. ಗುಜರಾತಿನಲ್ಲಿ ಇರುವಂತದ್ದು ವಿದ್ಯಾರ್ಥಿಗಳು. ಹೀಗೆ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ. ಎಲ್ಲ ಆನ್ಲೈನ್ ಪುಸ್ತಕಗಳಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆ ದೊರೆಯುತ್ತೆ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತಿದ್ದೇನೆ. ಥ್ಯಾಂಕ್ ಯು.